ನನ್ನ RX100 ಬೈಕ್ ಇತ್ತು, ಕೆಲವು ಸ್ವಲ್ಪ ವರ್ಕ್ ಎಲ್ಲ ಪೆಂಡಿಂಗ್ ಇತ್ತು. ದಾದ ಮಾರ ನಿಗೋಲಿಂಚ ಬಂದ. ಓ ಅಲ್ಲಿ ನೋಡಿ ಬಿಸಿಲು ತೋರುದು ನೋಡಿ. ನೀವು ನಿಮ್ಮ ಮಕ್ಕಳಿಗೆಲ್ಲ ಈ ಥರ ನಿಲ್ಲಿಸಬೇಡಿ ಆಯ್ತಾ. ಎಲ್ಲಿ 1000K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಓ ಆಕ್ಸಿಡೆಂಟ್ ಆಯ್ತಾ ಇಲ್ಲಿ ಎಂತ ಬರಲಿ. ಟ್ರೈಪಾಡ್ ಇಟ್ಕೊಂಡು 4 ಸ್ಟೆಪ್ ಡ್ಯಾನ್ಸ್ ಮಾಡಿದ್ರೆ ಸಾಕು, ಅವ್ರಿಗೆ ಫಾಲೋವರ್ಸ್ ಬರ್ತದೆ. ನಮಗೆ ಹಾಗಲ್ಲ. ವೆಲ್ಕಮ್ ಬ್ಯಾಕ್. ಇವತ್ತು ಸ್ವಲ್ಪ ಮಳೆ ಕಮ್ಮಿ ಉಂಟು, ಸೊ ಈಗ ಬಿಸಿಲುಂಟು. ಬೈಕ್ ಇದಕ್ಕೆ ಕೆಲವು ಸ್ವಲ್ಪ ವರ್ಕ್ ಎಲ್ಲ ಪೆಂಡಿಂಗ್ ಇತ್ತು, ಮತ್ತೆ ಕೆಲವು ಐಟಮ್ಸ್ ಎಲ್ಲ ತಗೊಳ್ಳಿಕ್ಕಿಟ್ಟು ಹಾಗೆ ಉಡುಪಿ ಮಣಿಪಾಲ್ ಹೋಗಿ ಬರುವಂತ ಹೊರಟದ್ದು. ಬೈಕ್ ಇದಂದ್ರೆ ನಾನು ತುಂಬಾ ವೈಬ್ರೇಷನ್ ಅಲ್ಲಿ ಫೂಟ್ ರೆಸ್ಟ್ ಹತ್ರ ಚೆಸ್ಸಿ ಅದು ಕ್ರ್ಯಾಕ್ ಆಗ್ತದೆ. ಸೊ ಅದನ್ನ ವೆಲ್ಡ್ ಮಾಡಿ ಹ್ಯಾಂಡ್ ಸ್ವಲ್ಪ ಶೇಕ್ ಆಗ್ತದೆ, ಅದನ್ನೆಲ್ಲ ಸರಿ ಮಾಡಬೇಕು. ಮತ್ತೆ ನನ್ನ ಫ್ರೆಂಡಿಗೆ ಒಂದು ಐಟಮ್ ಬೇಕಂತೆ, ಎಕ್ಸ್ಲೇಟರ್ ಕೇಬಲ್. ಸೊ ಅದು ನಾನು ಹೇಗಿದ್ರು ಹೋಗ್ತಿದ್ದೇನಲ್ಲ, ಮತ್ತೆ ಹಾಗೆ ನಾನು ತರ್ತೇನೆ ಅಲ್ಲಿಂದ. ಇದು ನೋಡಿ, ಇದು ಬ್ಲಾಗಿಂಗ್ ಇದರಲ್ಲಿ ಮಾಡೋದು, Insta360 X3 ಅಲ್ಲಿ. ಇದು ಕೆಲವು ಸಲ ನನ್ನ ಹ್ಯಾಂಡ್ ಬಾರ್ ಮೇಲೆ ಇರ್ತದೆ, ಕೆಲವು ಸಲ ಇಲ್ಲಿ ಇದಕ್ಕೆ ಒಂದು ಜೆ ಮೌಂಟ್ ಬರ್ತದೆ. ಜೆ ಮೌಂಟ್ ಹಾಕಿ ಇಲ್ಲಿ ಹೀಗೆ ಸಿಕ್ಸೋದು. ಮತ್ತೆ ಅಲ್ಲಿಂದ ಮೋಟೋ ಬ್ಲಾಗ್, ಇಲ್ಲಿಂದ ಮೈಕ್ ಬರ್ತದೆ. ಮೈಕ್ ಇದ್ರೊಳಗೆ ಉಂಟು, ಮೈಕ್ ಇದ್ರೊಳಗೆ 2 ಮೈಕ್ ಉಂಟು. ಒಂದು ಇಂಟರ್ಕಾಮ್ ಇದು, ಇನ್ನೊಂದು ಈ ಕ್ಯಾಮ್ರಾದ್ದು. ಬೇಕಾದ್ರೆ 360 ಇಡ್ಬೋದು, ಇಲ್ಲಾದ್ರೆ ಸಿಂಗಲ್ ಕ್ಯಾಮ್ರಾ ಇಡ್ಬೋದು. ಇದು ಸಿಂಗಲ್ ಲೆನ್ಸ್ ಅಂದ್ರೆ ಇದು ಲೆನ್ಸ್ ಇಡ್ಬೋದು, ಈ ಲೆನ್ಸ್ ಸಹ ಇಡ್ಬೋದು. ಆ್ಯಕ್ಚುಲಿ ಇದರಲ್ಲಿ ಇಲ್ಲಿ ಗಾರ್ಡ್ ಉಂಟು, ಇಲ್ಲಿ ಗಾರ್ಡ್ ಇಲ್ಲ, ಒಂದ್ಸಲ ಕ್ಯಾಮ್ರಾ ಬಿದ್ದಿತ್ತು ಹಾಗೆ. ಇದು ನೋಡಿ, ಇದು ನನ್ನ RX100. ಇದು ರೂಮ್ ಒಳಗೆ ಇಡೋದು. ನೋಡಿ ಎಷ್ಟು ಚಿಲ್ ಆಗಿ ಉಂಟು ಗಾಡಿ. ನಾನು ಯೂಸ್ ಮಾಡೋದಿಲ್ಲ, ಅದನ್ನ ಸ್ಟಾರ್ಟ್ ಮಾಡ್ದೇನೆ 1 year ಮೇಲಾಗಿದೆ. ಸ್ಟೋರಿ ಎಲ್ಲ ಹಾಕ್ತೇನೆ, ಅದೆಲ್ಲ ಹಳೆದೆಲ್ಲ ಹಾಕೋದು ಸ್ಟೋರಿ. ಈಗ ನಾನು ಅದು ಕ್ಯಾಮ್ರಾ ಸೆಟ್ ಮಾಡ್ತೇನೆ. ಈಗ ನೆಕ್ಸ್ಟ್ ಕ್ಲಿಪ್ ಈಗ ಬೈಕಲ್ಲಿ. ಇವತ್ತು ಮಳೆ ಇಲ್ಲ ಅಂತ ಹೊರಟದ್ದು, ಮಳೆ ಬರ್ಬೋದು ಅನ್ಸ್ತದೆ ಈಗ. ಬಿಸಿಲೆಲ್ಲ ಹೋಯ್ತು ಮಾರೆ. ಬಿಸಿಲಿದ್ರೆ ಮಳೆ ಬರ್ಬೇಕಂತ ಆಗ್ತದೆ, ಮಳೆ ಇದ್ರೆ ಬಿಸಿಲು ಬರ್ಬೇಕಂತ ಆಗ್ತದೆ. ಆಯ್ತಲ್ಲ, ಹನಿ ತುಂಟು ಇಲ್ಲಿ. ಇಷ್ಟು ಹೊತ್ತು ಮಳೆ ಇರಲಿಲ್ಲ. ಅಂದ್ರೆ ಈ ಟೈಮ್ ನನಗೆ ಹಾಗೆ ಆಗೋದು, ನಾನು ಮನೆಯಿಂದ ಹೊರಟ್ರೆ ಮಳೆ ಬರೋದು. ಈಗ ನಾವು ಮಾಡೋದಾದ್ರು ಎಂತ ಮಾರೆ, ಈಗ ಈ ಮಳೆಯಲ್ಲಿ ಹೊರಡುದ. ಇದು ಆದರ್ಶ ಒಂದು ಪೆಟ್ರೋಲ್ ಬಂಕ್ ಹೋಗೋದು ಒಳ್ಳೆ. ಅಂದೆ ಮಲ್ತೆ ಸಬ್ಸ್ಕ್ರೈಬ್ ಮಲ್ತಾರ ಮಲ್ತು ಜರ ಮಲ್ಪ್ಲೆಯ ದಾದ ಮಾರ ನಿಗುಲಿಂಚ ಬಂದ. ಓ ಈ ಮಲ್ದನ ತುಲ ಮರ ಆಯ ಮಲ್ದೆ ನಿಗುಲ್ ಸರ್. ಯೂಟ್ಯೂಬ್ ಪಾಡ್ಬೇ ಒಂದು ಬರ್ಸ ಬಂಡ ಆಪುಜಿ ಮಾರೆ. ಹಾಂ ಕೊಡೊಂದು RX100 ಗ್ಲೌಸ್ ಹಾಕ್ಲಿಕ್ಕೂ ನೆನಪಿಲ್ಲ. ನಾನಾಗ ಹೇಳಿದೆ ನೋಡಿ, ಬೈಕ್ ಇದು ಸ್ವಲ್ಪ ರಿಪೇರಿ ಮಾಡ್ಲಿಕ್ಕೊಂಡ. ನೋಡಿ ನೋಡಿ ಶೇಕ್ ಆಗೋದು ನೋಡಿ. ಈಗ ಶೇಕ್ ಆಗಬಾರ್ದು. ಈಗ ಎಂಥದ್ದು ಅಲೈನ್ಮೆಂಟ್ ಮಿಸ್ಟೇಕ್ ಉಂಟು. ಆಚೆ ಎಲ್ಲ ಮಳೆನೇ ಇಲ್ಲ. ಈಗ ಫುಲ್ ಪೀಸಾಗಿ ಹೋಗುದೆ, ಎಂತ ಬೇಕಾರಾಗಲಿ. ಓ ಅಲ್ಲಿ ನೋಡಿ ಬಿಸಿಲು ತೋರುದು ನೋಡಿ. ನಂಗೆ ಇದೇ ಬೇಕಿತ್ತು, ಬಿಸಿಲೇ ಬೇಕಿದ್ದದ್ದು ನನಗೆ. ನೋಡಿ ಇಲ್ಲಿ ಮಳೆನೇ ಬೀಳಲಿಲ್ಲ, ಅಷ್ಟೇ ಜಾಗದಲ್ಲಿ ಬಿದ್ದದ್ದು. ಎಲ್ಲರೂ ನಾನು ಅಲ್ಲಿಂದ ಇಲ್ಲಿ ಬಂದಿದ್ರೆ ನಾನು ಎಸ್ಕೇಪ್ ಆಗ್ತಿದ್ದೆ ಮಳೆಯಿಂದ. ನೀವು ನಿಮ್ಮ ಮಕ್ಕಳಿಗೆಲ್ಲ ಈ ಥರ ನಿಲ್ಲಿಸಬೇಡಿ ಆಯಿತಾ. ನೋಡಿ ಅದ್ರ ಮೇಲೆ ನಾನೀಗ ಒಂದು 60ಯಲ್ಲಿದ್ದೇನೆ, ಅವ್ರು ಸಹ 60ಯಲ್ಲಿದ್ದಾರೆ. ನಾನು ಏನಾದರೂ ಆಯ್ತು, ಈಗ ಸಡನ್ಲಿ ಬ್ರೇಕ್ ಹಾಕಿದ್ರು, ಸಡನ್ಲಿ ಬ್ರೇಕ್ ಆಗಿ ಅವ್ನು ಎದುರೋಗಿ ಬೀಳ್ತಾನೆ ಬೋನಟ್ಟಿದ್ದು. ಅವ್ರು ಸ್ಲೋ ಸಹ ಹೋಗ್ತಿಲ್ಲ, ಆ ಥರ ಸ್ಪೀಡ್ ಹೋಗ್ತಿದ್ದಾರೆ, ಅದು ಬೇರೆ. ಒಂದು ಇಂಡಿಕೇಟರ್ ಯೂಸ್ ಮಾಡೋದಿಲ್ಲ, ಎಂತ ಇಲ್ಲ ಮಾರೆ. ಇವನು ಎಲ್ಲಿ ಈಚಿಂದ ಆಚೆ ಹೋಗ್ತಾನೆ, ಆಚೆಯಿಂದ ಈಚೆ ಹೋಗ್ತಾನೆ, ಇಂಡಿಕೇಟರ್ ಇಲ್ಲ. ಫೈನಲಿ ನಂದು 1000K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ತುಂಬ ಜನ ಅದೇ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ನಂದು ಸ್ಟೋರಿ ಎಲ್ಲ ಹಾಕಿದ್ರು, ಆ ಲಿಂಕನ್ನು ಎಲ್ಲ ಒಳ್ಳೆ ಖುಷಿ ಆಗ್ತದೆ ಎಲ್ಲ ಸಪೋರ್ಟ್ ಮಾಡೋದೆಲ್ಲ ನೋಡುವಾಗ. ಮುಂಚೆಂದ ಸಾಗೆ ಅದು ನಂಗೆ ಅಂತಲ್ಲ, ಎಲ್ಲರಿಗೆ ಹಾಗೆ. ಅವ್ರದ್ದು ಫ್ರೆಂಡ್ಸ್, ಅವ್ರವ್ರದ್ದು ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡೋದು ತುಂಬ ಕಡಿಮೆ. ನಮ್ಮದು ಸ್ಟ್ರೇಂಜರ್ಸ್ ಆಗಲಿ, ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆದವರು ಅವ್ರು ಮಾತ್ರ ಸಪೋರ್ಟ್ ಮಾಡೋದು ಒಳ್ಳೆ. ಅದೇ ಹಾಗೆ ನೀವು ಸ್ಟಾರ್ಟಿಂಗ್ಗೆ ತುಂಬ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂದರೆ ನನಗೆ ಅದು ಇನ್ಸ್ಟಾಗ್ರಾಮಿಗೋಸ್ಕರ ಎಡಿಟ್ ಮಾಡೋದಂದ್ರೆ ಎಲ್ಲ 1 ನಿಮಿಷ 2 ನಿಮಿಷದೆಲ್ಲ ಫನ್ನಿ ಕ್ಲಿಪ್ಸ್ ಎಲ್ಲ ನಾವು ಬೇಗ ಎಡಿಟ್ ಮಾಡಿ ಹಾಕೋದಲ್ಲ. ರೀಲ್ಸ್ ಎಲ್ಲ ನೋಡಿ 30 ಸೆಕೆಂಡ್ಸ್ ರೀಲ್ಸಿಗೆ ನಾನೊಂದು 15 ಮಿನಿಟ್ಸ್ ತಗೊಳ್ತೇನೆ. ಯೂಟ್ಯೂಬಲ್ಲಿ ಎಂತ ಆಗ್ತದೆ ಅಂದರೆ ನಾವು ತುಂಬ ನಿಲ್ಲಬೇಕು. ಮೊನ್ನೆ ಹಾಗೆ ನಾಗುಂಬೆ ಹೋಗಿದ್ದೊಂದು ವೀಡಿಯೋ ಒಂದು ಪೆಂಡಿಂಗ್ ಉಂಟು ಎಡಿಟ್ ಮಾಡಲಿಕ್ಕೆ. 3 hours ಬೇಕಾಯ್ತು. ನಾನೀಗ ಕಂಪ್ಯೂಟರಲ್ಲಿ ಕಲಿತಿದ್ದೇನೆ, 3 hours ಬೇಕಾಯಿತು ಜಸ್ಟ್ ಎಲ್ಲ ಸೆಟ್ ಮಾಡಲಿಕ್ಕೆ. ಸೊ ಅದಕ್ಕೆಲ್ಲ ತುಂಬ ಹೊತ್ತು ಬೇಕಾಗ್ತದೆ. ಹಂಗದು ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಹಾರ್ಟ್ಲಿ ಥ್ಯಾಂಕ್ ಯು. ತುಂಬ ಜನ ಎಲ್ಲ ಸ್ಟೋರಿ ಹಾಕಿದ್ರು, ಕೆಲವರೆಲ್ಲ ವಾಟ್ಸಪ್ಪಲ್ಲಿ ಫೋಟೋಸ್ ಎಲ್ಲ ಕಳಿಸಿದ್ರು. ನೋಡಿ ನಾನು ಇಷ್ಟು ಸಬ್ಸ್ಕ್ರೈಬ್ ಮಾಡಿಸಿದ್ದೇನೆ ಅಂತ ಫೋನ್ ಇದೆಲ್ಲ ಫೋಟೋ ಎಲ್ಲ ಕಳಿಸಿದ್ರು ನಮ್ಮದು ಫ್ರೆಂಡ್ಸ್ ಎಲ್ಲ. ಕೆಲವರು ಇನ್ಸ್ಟಾಗ್ರಾಮಿಂದ ನನಗೆ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಒಳ್ಳೆ ಸಪೋರ್ಟಿವ್ ಫ್ರೆಂಡ್ಸ್ ನಂಗೆ ಇನ್ಸ್ಟಾಗ್ರಾಮಲ್ಲೇ ಸಿಕ್ಕಿದ್ದೆಲ್ಲ. ಹಳೆ ಫ್ರೆಂಡ್ಸ್ ಹತ್ರ ನಾವೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಮತ್ತು ನಾನೇನಿದ್ದನ್ನು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು, ಯೂಟ್ಯೂಬಲ್ಲಿ ಫೇಮಸ್ ಆಗಬೇಕು, ನಾನು ಆ ಥರ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಮಾಡಿದೆ ಅಲ್ಲ. ಯೂಟ್ಯೂಬ್ ನಂಗೊಂದು ನನ್ನ ಪ್ಯಾಷನಲ್ಲಿ ಮಾಡಿದ್ದು, ನನ್ನ ಕ್ರೇಜಲ್ಲಿ ಮಾಡಿದ್ದು. ನಾನು ಲಾಸ್ಟ್ ವೀಡಿಯೋಲ್ಲಿ ಹೇಳಿದ್ದು ಅದೇ ಅಲ್ಲ ನಾನು. ಯಾಕಂದ್ರೆ ನನಗೆ ಏನೆಲ್ಲ ತಿರುಗೋದು ಗಮ್ಮತ್ತು ಮಾಡೋದು ಎಲ್ಲ ಒಂಥರ ವೀಡಿಯೋ ಮಾಡಿ ನನಗೆ ಡಾಕ್ಯುಮೆಂಟ್ ಮಾಡಬೇಕು ಅಷ್ಟೇ. ಯಾರಿಗೆಲ್ಲ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ದದ್ದು ನೋಡ್ತಾರೆ.
ನಮ್ದು ಅದೇ ಒಂದು 1000 ಸಬ್ಸ್ಕ್ರೈಬರ್ಸ್ ಆಗಿದೆ, ನೋಡುವ ಇನ್ನೆಷ್ಟು ಸಬ್ಸ್ಕ್ರೈಬರ್ಸ್ ಆಗ್ತಾರಂತ. ಎವ್ರಿ ವೀಕ್ ಒಂದೊಂದು ವೀಡಿಯೋ ಬಿಡ್ತೇನೆ. ಈಗ ರೈನಿ ಸೀಸನ್ ಸ್ಟಾರ್ಟ್, ಸೊ ರೈನಿ ಸೀಸನಲ್ಲಿ ಯಾವುದು ಈವೆಂಟ್ಸ್ ಯಾವುದಿಲ್ಲ. ಮುಂಚೆಲ್ಲಾದರೆ ನಾನು ಎಲ್ಲಾದರೂ ಒಂದು 6 months ಹಿಂದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ನನಗೆ ಆಟೋ ಎಕ್ಸ್ಪೋ ಎಲ್ಲ ತುಂಬ ಇತ್ತು, ತುಂಬ ಆಟೋ ಎಕ್ಸ್ಪೋ ಹೋಗಿದ್ದೆ ನಾನು, ಅಲ್ಲಿದೆಲ್ಲ ಕಂಟೆಂಟ್ ಕೊಡ್ಬೋದಿತ್ತು ನಿಮಗೆ. ಸೊ ನಾನೀಗ ಇಲ್ಲಿ ಇಂದ್ರಾಳಿ ಬಂದಿದ್ದೇನೆ ಉಡುಪಿ. ನಂದು ಅದೇ ಹೇಳಿದೆಲ್ಲ ಹ್ಯಾಂಡ್ಲ್ ಬಾರ್ ಸ್ವಲ್ಪ ಶೇಕ್ ಆಗ್ತದೆ, ಅದೊಂದು ರಿಪೇರಿ ಮಾಡಿಸ್ಬೇಕು. ಬೈಕ್ ಇಟ್ಕೊಳ್ಳೋದು ದೊಡ್ಡದಲ್ಲ, ಬೈಕಲ್ಲಿ ಸ್ಟಂಟ್ ಮಾಡೋದು ದೊಡ್ಡದಲ್ಲ, ಎಲ್ಲರೂ ಮಾಡ್ತಾರೆ, ಅದನ್ನು ಕರೆಕ್ಟ್ ಮೇಂಟೈನ್ ಮಾಡಬೇಕು. ನಂದು ಅದಕ್ಕೆ ನೋಡಿ ತಗೊಂಡು 7 years ಆಯಿತು, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಸಣ್ಣ ಪ್ರಾಬ್ಲಮ್ ಅಂದರೂ ಸಹ ರಿಪೇರಿಗೆ ತಗೊಂಡು ಬರ್ತೇನೆ. ಸೊ ಹಾಗೆ ಮೇಜರ್ ಪ್ರಾಬ್ಲಮ್ ಏನು ಬರೋದಿಲ್ಲ. ತುಂಬ ಖುಷಿಯಾಗಿದೆ. ಎಲ್ಲ ಗುರ್ತು ಇಲ್ದಿದ್ದವರೆಲ್ಲ ತುಂಬ ಜನ ನಂದು ಸ್ಟೋರಿ ಎಲ್ಲ ಹಾಕಿ ನನ್ನನ್ನು ಟ್ಯಾಗ್ ಎಲ್ಲ ಮಾಡಿ ಇವರಿಗೆ ಸಪೋರ್ಟ್ ಮಾಡಿ ಹಾಗೆ ಅಂತೆಲ್ಲ ತುಂಬ ಜನ ಹಾಕಿದ್ದಾರೆ. ನನಗೆ ತುಂಬ ಖುಷಿಯಾಗಿದೆ ಮಾತ್ರ. ಓ ಆಕ್ಸಿಡೆಂಟ್ ಆಯ್ತಾ ಇಲ್ಲಿ, ಅದಕ್ಕೆ ಆಗ ಬ್ಲಾಕ್ ಹಾಕಿದ್ದು. ಇದೇ ನಮ್ಮ ಗ್ಯಾರೇಜ್. ಗಣಪಣ ಏನು ಹ್ಯಾಂಡ್ ಬಾರ್ ಶೇಕ್ ಹಾಕೊಂಡು ರೈಡ್ ಮಲ್ಪನಾಗ ಅವು ಗೊತ್ತಿದ್ದು ಐಕೆ ಎರಡು ತೋಜಾರ ಗೊತ್ತಿಲ್ಲ. ಒಂದು ಮಲ್ತು ಕೊರ್ಲಿ ಫುಲ್ ಬಿಸಿ ಇಲ್ಲ, ಒಂಚೂರು ಮಲ್ತು ಕೊರ್ಲಿ. ಈ ರೆಂಕೆ ಇಂಚ ಬಂಡ ಬಿಸಿ ಇಲ್ಲ, ಅರ್ಜೆಂಟ್ ಒಂದು ಗಂಟೆ ಅದನ್ನು ಅವು ವಿಷಯದಾದ ನಾನೆಲ್ಲ ಗೊತ್ತಾಗ್ಬಿಡುತ್ತಾ. ಮೈನ್ ಸೈಡ್ ಪಾರ್ಟ್ ತಿಂದಲ್ಲ, ಹ್ಯಾಂಡ್ ಬಾರ್ ರೈಟ್ ಸೈಡ್ ತಿರ್ಕೊಂಡಲ್ಲ ಮೆಲ್ಲ ಲೆಫ್ಟಿಗೆ ಹೋಗ್ಕೊಂಡು ಹಾಂ ಏನೋ ಅಲ್ಲ ಯೂಟ್ಯೂಬ್ಗೆ ವೀಡಿಯೋ ಎಂತಿ ಪೊರ್ಲಿ ಇದು ನಾವು ಸಬ್ಸ್ಕ್ರೈಬ್ ಮಾಡ್ತಾರೆ ನನ್ನ ವೀಡಿಯೋ ಒಂದಕ್ಕೆ ಯೂಟ್ಯೂಬ್ಗೆ. ಅಂತಾರ ಹೆಂಗೆ ಕೊಂಚ ರಿಮ್ ಬೋಡಿತ್ತನದ. ಇದು ಇಂದ್ರಾಳಿಯಲ್ಲಿ ರೈಲ್ವೆ ಸ್ಟೇಷನ್ ರೋಡ್. ಶೋರೂಮ್ಗಿಂತ ಒಳ್ಳೆ ಮಾಡ್ತಾರೆ ರಿಪೇರಿ ಅಲ್ಲ, ಹೌದಲ್ಲ? 100%. ನಂದು ಫಸ್ಟ್ 3 ಸರ್ವಿಸ್ ಒಂದು ಫ್ರೀ ಇತ್ತು ಶೋರೂಮಲ್ಲಿ. 3 ಫ್ರೀ ಸರ್ವಿಸ್ ಆಗಲಿಕ್ಕೂ ಮತ್ತೆ ಇವರು ಸಿಕ್ಕಿದ್ದು ನನಗೆ, ಗಣಪಣ್ಣ. ನಂದು ಬೈಕ್ ಇದು ಡಾಕ್ಟರ್. ನಂದು ಬೈಕ್ 7 ವರ್ಷದಿಂದ ಎಂಥ ಪ್ರಾಬ್ಲಮ್ ಇಲ್ಲ ಅಂತಾದರೆ ಇವರೇ ರೀಸನ್ ಅದಕ್ಕೆ. ಅದೇ ಕರೆಕ್ಟ್, ಅದೇ ಸತ್ಯ. ಒಂದು ಪ್ರಾಬ್ಲಮ್ ಇಲ್ಲ ನನ್ನ ಬೈಕಲ್ಲಿ. ಲೆಫ್ಟಿಗೆ ಬರ್ಕೊಂಡು ದಾದಾ ಅಂದ್ರೆ ಬೇರಿಂಗ್ పోతుండ ಅವೆಂಚ ಕೆಲವು ಸರಿ ಸ್ಲೋ ಮಲ್ಪನ 5 inch ವೈಟ್ ಲಾಕ್ ಹಾಕೊಂಡಿ ದಾಲ ಮಲ್ಪೊಳಿ ಆಯ್ಕೆ ಇರ್ ಬೈಕ್ ಕೂಡ ಅಂಚಿ ಪತ್ತಂ ಪೊಂದಿಲ್ಲ ಟೈಟ್ ಆಂಡ ಅದು ಬಂದು ಸ್ಪಾಟ್ ಕೊಡದೆ ಓ ಅದಾ ನಂದು ಒಂದು ಕೆಲಸ ಮುಗ್ದಿದೆ. ಓಹ್ ಇದು ಯಾವ ಥರ ಗುದ್ದಿದ್ದು ಮರ ಹಾಗಾದರೆ, ಸ್ಪೀಡ್ ಬಂದ್ರ ಅಂತ ಇಬ್ಬರು ಸಹ. ಮೊನ್ನೆ ವೀಡಿಯೋದಲ್ಲಿ ನಾನು ಹೇಳಿದೆ ಇದು ನನ್ನ ದುಡ್ಡಲ್ಲಿ ತಗೊಂಡದಲ್ಲ, ನಂದು ಅಪ್ಪ ಕೊಡಿಸಿದ್ದು, ನಂದೇ ಅಪ್ಪ ಕೊಡಿಸಿದ್ದು ಅಂತ. ನಾನು ನಂದೇ ಅಂತ ಒತ್ತಿ ಹೇಳಿದ್ದೇನೆ. ನನಗೆ ನನ್ನ ಅಪ್ಪ ತೆಗೆಸಿ ಕೊಟ್ಟದ್ದು, ನನ್ನ ದುಡ್ಡಲ್ಲಿ ನಾನು ತಗೊಂಡದಲ್ಲ, ನಂದೇ ಅಪ್ಪ ನನಗೆ ತೆಗೆಸಿ ಕೊಟ್ಟದ್ದು. ಅದು ಕೆಲವರೆಲ್ಲ ಕೇಳಿದ್ರು, ರೀಸನ್ ಏನು ಗೊತ್ತಾ, ನಂದು ಅಪ್ಪ ನನಗೆ ಬೈಕ್ ತೆಗೆಸಿ ಕೊಟ್ರಲ್ಲ ಆ ಟೈಮಲ್ಲಿ. ಕೆಲವರೆಲ್ಲ ಹೇಳೋದು ಇವನಿಗೆ ನೀವು ಅಪ್ಪ ತೆಗೆಸಿ ಕೊಟ್ಟದ್ದು, ಅಪ್ಪಂದು ದುಡ್ಡಲ್ಲಿ ತಿರುಗೋದು, ಅಪ್ಪ ಯಾಕೆ ಇವನಿಗೆ ತೆಗೆಸಿ ಕೊಟ್ಟರು, ಹಾಗೆ ಒಟ್ಟು ಕೆಲವರು ಜನರೆಲ್ಲ ಹೇಳ್ತಿದ್ರು ಆ ಥರ ಅಪ್ಪ 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 ಅಂತ. ಅದಕ್ಕೆ ನಾಳಿದ್ದು ನಂದೇ ಅಪ್ಪ ತೆಗೆಸಿ ಕೊಟ್ಟಿದ್ದೆ. ಅವರಪ್ಪ ತೆಗೆಸಿ ಕೊಟ್ಟರಾದ್ರೆ ಹೌದು, ಯಾರ್ದೋ ಅಪ್ಪ ಬಂದು ತೆಗೆಸಿ ಕೊಟ್ರ, ನಂದೇ ಅಪ್ಪ ಅಲ್ಲ ನನಗೆ ತೆಕ್ಕೊಟ್ಟದ್ದು. ಅಪ್ಪ ಎಲ್ಲ ದುಡ್ಡು ಮಾಡೋದೆಂತಕ್ಕೆ? ಹಾಗಾದರೆ ಆ ಥರ ಎಲ್ಲ ಅಪ್ಪ ಅಪ್ಪ ಅಂತ ಹೇಳೋದಾದರೆ ನಾವು ಸ್ಕೂಲಿಗೆ ಸಹ ನಮ್ಮದೇ ದುಡ್ಡಲ್ಲಿ ನಾವು ಸ್ಕೂಲಿಗೆ ಹೋಗ್ಬೋದಿತ್ತಲ್ಲ, ಎಜುಕೇಷನ್ ನಮ್ಮದೇ ದುಡ್ಡಲ್ಲಿ ಮಾಡ್ಬೋದಿತ್ತಲ್ಲ. ನಾವು ಯಾಕೆ ಅಪ್ಪನಿಗೆ ಡಿಪೆಂಡ್ ಆಗಬೇಕು? ಅಪ್ಪ ಅಮ್ಮ ದುಡ್ಡು ಮಾಡೋದಾದರೆ ಅದು ಮಕ್ಕಳಿಗೋಸ್ಕರನೇ ಮಾಡೋದು, ಅದು ಜನರು ಅರ್ಥ ಮಾಡ್ಕೊಳ್ಬೇಕು. ಅದು ಎಲ್ರಿಗೂ ಒಂದೊಂದು ಆಸೆ ಇರ್ತದೆ. ಕೆಲವರಿಗೆ ಅದು ಈಗ ನನಗೂ ಸಹ ಸೂಪರ್ ಬೈಕ್ ತೊಗೊಳ್ಬೇಕಂತ ಆಸೆ ಇತ್ತು, ಒಂದೇ ಸಲ ಸೂಪರ್ ಬೈಕ್ ತೊಗೊಳ್ಬೇಕಾಗ್ತದಾ? ಅದಕ್ಕೆ ಅದರದ್ದೇ ಒಂದು ಟೈಮ್ ಬರಬೇಕಲ್ವಾ? ಸುಮ್ಮನೆ ಜಲಸೆಲ್ಲ ಮಾಡಿ ಯೂಸ್ ಇಲ್ಲ. ಬಿಗ್ ಬಾಸಲ್ಲಿ ಇದ್ದಲ್ಲ ಅವನು ಹೇಳ್ತಾನೆ ನೋಡಿ, ವರ್ತೂರ್ ಸಂತೋಷ್, ಅವನೊಂದು ಡೈಲಾಗ್ ನನಗೆ ಭಾರಿ ಇಷ್ಟ ಆಗಿತ್ತು. ಅವನು ಹೇಳ್ತಾನಲ್ಲ, ಕೆಲವ್ರು ನನ್ನ ಅಂತಾರೆ ನೀನು ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತೇನಂತ. ನನ್ನ ಅಪ್ಪಂಗೆ ನಾನೇ ಹುಟ್ಟಿದ್ದು, ನೀವು ಯಾರಾದರೂ ನನ್ನ ಅಪ್ಪಂಗೆ ಹುಟ್ಟಿದರೆ ನೀವು ಬಂದು ಮಾಡಿರಿ ಶೋಕಿ ಅಂತ. ಇದು ಮಣಿಪಾಲ್ ಕಾಯಿನ್ ಸರ್ಕಲ್. ನಮಗೆ ಬಾಯ್ಸಿಗೆ ಗೊತ್ತುಂಟು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಕಷ್ಟ ಉಂಟು ಮೇಲ್ ಬರಲಿಕ್ಕೆ ಅಂತ. ಅದೇ ಹುಡುಗಿರೊಂದು ಟ್ರೈಪಾಡ್ ಇಟ್ಕೊಂಡು 4 ಸ್ಟೆಪ್ ಡ್ಯಾನ್ಸ್ ಮಾಡಿದರೆ ಸಾಕು, ಅವ್ರಿಗೆ ಫಾಲೋವರ್ಸ್ ಬರ್ತದೆ. ನಮಗೆ ಹಾಗಲ್ಲ. ನಾನು ನೋಡಿದ್ದೆ ಮಾರ, ಮೊನ್ನೆ ನಂದು ಬೆಸ್ಟ್ ಫ್ರೆಂಡ್ ಬಂದಿದ್ಲು, ಅವಳು ನಂದು ಸ್ಟೋರಿ ಹಾಕಿದ್ಲು ನಂದು ಬೈಕ್ ಒಟ್ಟಿಗೆ. ಅದನ್ನು ನಾನು ರೀಮೆನ್ಷನ್ ಮಾಡಿದ್ದು, ಅದನ್ನು ರೀಶೇರ್ ಮಾಡಿದಂತ ಅದನ್ನೇ ಕ್ಲಿಕ್ ಮಾಡಿ ಒಂದು 400 ಜನವರೆಗೆ ಬಾಯ್ಸ್ ಅವಳಿಗೆ ರಿಕ್ವೆಸ್ಟ್ ಕಳಿಸಿದ್ದಾರೆ. ಒಂದು ದಿನದಲ್ಲಿ 400 ಜನ ರಿಕ್ವೆಸ್ಟ್ ಕಳಿಸೋದಂದರೆ ನಂದು ಸಬ್ಸ್ಕ್ರೈಬರ್ ಆಗಲಿಕ್ಕೆ 1,000 ಸಬ್ಸ್ಕ್ರೈಬರ್ ಆಗಲಿಕ್ಕೆ 3 ದಿನ ಬೇಕಾಯಿತು. ಅದೇ 400 ಬಾಯ್ಸ್ ಅದೇ ಸೇಮ್ ಎಫರ್ಟ್ ನಂದು ಸಬ್ಸ್ಕ್ರೈಬ್ ಮಾಡೋ ಹಾಕಿದರೆ ನಂಗೆ ಖುಷಿ ಆಗೋದಿಲ್ಲ ಮಾರೆ. ಬಾಯ್ಸಿಗೆ ಸಪೋರ್ಟ್ ಮಾಡೋದಿಲ್ಲ. ಫ್ರೆಂಡ್ಸ್ ಯಾರಿಗೆ ಸಪೋರ್ಟ್ ಮಾಡೋದು ಗೊತ್ತಾ? ಕೆಲವರು ಇರ್ತಾರೆ, ಕೆಲವರು ಒಂದು ಸೆಲೆಬ್ರಿಟಿನೆಲ್ಲ ಸ್ಟೋರಿ ಹಾಕಿ ಟ್ಯಾಗ್ ಮಾಡೋದು. ನಾನು ಎಣಿಸೋದು ಆ ಸೆಲೆಬ್ರಿಟಿ ಇವರನ್ನು ಫಾಲೋ ಮಾಡ್ತಿದ್ದಾರೆ, ಥ್ಯಾಂಕ್ ಯು ಬರ್ತದೆ. ಹಲೋ ಯಾನು ಮುಲ್ಪ ಇವಲ್ಲ ಐತೆ
ಹಾಂ ಬತ್ತೆ ನಂದು ಫ್ರೆಂಡ್ ಸಾಹಿಲ್ ಅಂತಿದ್ದಾನೆ, ಅವನು ಸಿಕ್ಕಿದ್ದಲ್ಲಿ ನನ್ನ ನೋಡಿದಂತೆ. ಇದಾಗೆ ಪಿಂಕ್ ಬೈಕ್ ಉಂಟಲ್ಲ, ಸೊ ಎಲ್ಲರಿಗೂ ಗೊತ್ತಾಗ್ತದೆ ನಂದೇ ಅಂತ. ನಾನು ಅದೇ ಹೇಳಿದೆ, ಕೆಲವರು ಇರ್ತಾರೆ ನನ್ನ ಫ್ರೆಂಡ್ಸ್ ಫಾಲೋವರ್ಸ್ ಕೆಲವರು ಇದ್ದಾರೆ, ಅವರೆಲ್ಲ ಸೆಲೆಬ್ರಿಟಿನ ಟ್ಯಾಗ್ ಮಾಡಿ ಅವರಿಗೆಲ್ಲ ಒಳ್ಳೊಳ್ಳೆ ದೊಡ್ಡ ಪ್ಯಾರಾಗ್ರಾಫ್ ಎಲ್ಲ ಬರೆಯೋದು. ಹಂಗೊಂದ್ಸಲ ಸೈಕ್ ಆಗೋದು ಮಾರ. ನಾನೊಂದ್ಸಲ ಅವ್ರದ್ದು ಫಾಲೋವರ್ಸ್ ನೋಡೋದು, ಆ ಸೆಲೆಬ್ರಿಟಿ ಇವ್ರನ್ನ ಫಾಲೋ ಮಾಡ್ತಿದ್ದಂತ ನೋಡೋಕೆ ಫಾಲೋ ಮಾಡೋದಿಲ್ಲ. ನಾನು ಎಣಿಸೋದು ಥ್ಯಾಂಕ್ ಯು ಸೋ ಮಚ್ ಅಂತೆಲ್ಲ ರಿಪ್ಲೈ ಬರ್ತದೆ ಅಂತ ಎಣಿಸೋದು ನಾನು. ಅಯ್ಯ, ನೀವೊಂದು ಫ್ಯಾನ್ ಇದ್ದೀರಂತಲೇ ಅವರಿಗೆ ಗೊತ್ತಿರೋದಿಲ್ಲ, ಅಂಥವರಿಗೆ ನೀವು ಆ ಥರ ಸಪೋರ್ಟ್ ಮಾಡ್ತೀರಿ. ಗುರ್ತಿದ್ದವರಿಗೆ ಯಾರೂ ಸಪೋರ್ಟ್ ಮಾಡೋದಿಲ್ಲ. ಇರಲಿ, ನಾನು ಅದೆಲ್ಲ ಇವ್ರದ್ದು ಸಪೋರ್ಟ್ ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಹಾಯ್ ಬ್ರೋ, ಎಂಚಲ್ಲ ಇವ ನಮ್ಮದು ಸಾಹಿಲ್ RX100 ಉಂಟು ಇವನ ಹತ್ರ, ಕ್ರೇಜಿ RX100 ಉಂಡು. ಚೂರು ತೋಜಗ ವೀಡಿಯೋಡು ಬಲ ಕರೆಕ್ಟ್ ನೆರಳಲ್ಲಿ ಇಟ್ಟಿದ್ದಾನೆ ಅವನು.